ಹೋಗುವ ಬನ್ನಿ. ಬ್ರಾಜಿಲಿಯನ್ ಬ್ರ್ಯಾಂಡ್ जीने के लिए छोड़ दे. ರೆಡಿ ಆಗತ್ತಿದ್ದಾರೆ ಆಮೇಲೆ ಗೋವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ನಿನ್ನೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಡಿನ್ನರ್ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಆಮೇಲಿಂದ ಬೆಳಗ್ಗೆ ಎದ್ದು ಇವಾಗ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಪ್ಲ್ಯಾನ್ ಏನಂತಂದರೆ ಗೋವಾ ಸೀರೀಸ್ 3 ಪಂಜಿಮ್ ಬೀಚ್ ಹತ್ರ ಸುತ್ತಮುತ್ತ ಏನಿದೆ ಅದೆಲ್ಲ ಕವರ್ ಮಾಡೋದು. ಸೊ ತುಂಬಾ ಚೆನ್ನಾಗಿರುತ್ತೆ, ನೋಡೋಣ. ಸೊ ವೆದರ್ ಹೇಗಿರುತ್ತೆ ಇವತ್ತು ಕೂಡ ಹೇಳ್ತೀನಿ. ವೆದರ್ ಹೇಗಿದೆ, ಬಿಸಿಲಿದೆಯಾ, ಸ್ವಲ್ಪ ತಣ್ಣಗಿದೆಯಾ ಅಂತ. ಮೈಸೂರಲ್ಲಂತೂ ಫುಲ್ ಮಳೆ ಅಂತೆ. ಸೊ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು ತುಂಬ ಮಳೆ ಅಂತ. ಸೊ ಅದಕ್ಕೆ ನಾನು ಅಂದೆ ನಾವು 3 ಜನ ಈ ಕಡೆ ಬಂದುಬಿಟ್ಟಿದ್ದೀವಿ ಅಂತ ಮಳೆ ಸುರಿತಾ ಇದೆ ಅಂತ. ನಾವು ಬಂದಾಗಿಂದ ಮಳೆ ಬರ್ತಾ ಇದೆ ಅಂತೆ. ಸೊ ಲೆಟ್ಸ್ ಗೋ ಟು ಪಂಜಿಮ್ ಬೀಚ್ ಔಟ್ಸೈಡ್ ಎಲ್ಲ ನೋಡ್ಕೊಂಡು ಬರೋಣ. ಅಂತವೇ ನಾವು ಟಿಫನ್ ಮಾಡೋಕ್ಕೆ ನಿಲ್ಸಿದ್ದೀವಿ. ಪಾವ್ ಭಾಜಿ, ಇಡ್ಲಿ ವಡ. ಸೊ ನೆಕ್ಸ್ಟ್ ಪೂರಿ ಬರುತ್ತೆ. ಇದು ಪಂಜಿಮ್ ರೋಡಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಪ್ರಾಜನ್ಯ? ಚರ್ಚಿಗೆ ಬಂದಿದ್ದೀವಿ. ಓಲ್ಡ್ ಚರ್ಚ್. ಸೊ ಇದು ತುಂಬಾ ಫೇಮಸ್ಸು. ಚರ್ಚಿಗೆ ಬಂದಿದ್ದೀವಿ. ಸೊ ಆ ಕಡೆ ಒಂದು ಚರ್ಚ್ ಇದೆ, ಎದುರುಗಡೆ ಒಂದು ಚರ್ಚ್ ಇದೆ. ಸೊ ಇಲ್ಲೊಂದು ಚರ್ಚ್ ಇದೆ. ನಾನು ನಾ ಬಂದಿರೋದು 3rd ಟೈಮು. ಸೊ ಅವಾಗೆಲ್ಲ ನಾನು ವ್ಲಾಗ್ನ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಯೂಸು, ನಿಮ್ಗಳಿಗೂ ಯೂಸು. ಸೊ ನೋಡೋದಕ್ಕೆ ಬನ್ನಿ ಚರ್ಚ್ ಒಳಗಡೆ ಹೇಗಿದೆ ಅಂತ. ಬ್ರ್ಯಾಂಡ್ ಚರ್ಚ್ ಬ್ರಾಜಿಲಿಯನ್. ರೂಲ್ಸ್ ಏನಂತಂದರೆ ತುಂಬ ಶಾರ್ಟ್ಸು ನೀಯಿಂದ ಮೇಲ್ಗಡೆ ಇದ್ದರೆ ಒಳಗಡೆ ಎಂಟ್ರಿ ಇಲ್ಲ. ಮತ್ತು ಸ್ಲೀವ್ಲೆಸ್ಸು ಅದೆಲ್ಲ ಹಾಕೊಂಬಂದರೆ ಬಿಡೋದಿಲ್ಲ. ಶಾಲ್ ಹಾಕೊಂಬರಬೇಕು, ಇಲ್ಲ ಅಂತಂದರೆ ಬಿಡೋದಿಲ್ಲ. ಸೊ ಇವಾಗ ನಮಗೆ ಏನೋ ಇವಾಗ ಮಾಡಿದ್ದೀರೋ ಏನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ಇರಲಿಲ್ಲ ಅದೆಲ್ಲ. ಇವಾಗ ಪಿಂಟು ಶಾಲ್ ತರಕ್ಕೆ ಹೋಗಿದ್ದಾನೆ. ಸೊ ನಮ್ಮ ಪ್ರಾಜೆಕ್ಟ್ ಸ್ಲೀವ್ಲೆಸ್ ಹಾಕೊಂಬಂದಿದ್ದಾನೆ. ಸೊ ಅದರಿಂದ ಶಾಲ್ ತರಕ್ಕೆ ಹೋಗಿದ್ದಾನೆ ಪಿಂಟು. ಶಾಲ್ ಹಾಕೊಂಡು ಹೋಗಿದ್ದಾನೆ. ಸೊ ಒಳಗಡೆ ವಿಡಿಯೋ ಫೋಟೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ನೋಡಿ ಚರ್ಚ್ ಇದೆ, ತುಂಬ ಚೆನ್ನಾಗಿದೆ. ಒಂದು ಚರ್ಚು, ಇದೆಲ್ಲ ಗಾರ್ಡನ್ನು ಚರ್ಚ್ದು. ಸೊ ಈ ಕಡೆ ವೈಟ್ ಎರಡು ಚರ್ಚ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ಅದೇ ಒಂದು ರೌಂಡ್ ಹಾಕೊಂಡು ಹೋಗ್ಬೇಕು ಪ್ರಜನೆ. ನಾವು ಹಿಂಗೆ ಹೊಟ್ಟೋಗ್ಬಿಡೋಣ ಬಾವಾಗ ಸರಿ ಹೋಗುತ್ತೆ. ಅದೇ ಮತ್ತೆ ಹಿಂಗೆ ಹೋಗೋಣ. ತುಂಬ ದೊಡ್ಡ ಚರ್ಚು. ಸೊ ಒಳಗಡೆ ಹೋಗಿ ತಿರುಗಬೇಕು. ಸೊ ನಾವು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಒಂದನ್ನು ನೋಡ್ಕೊಂಡ್ವಿ. ಸೊ ಇವಾಗ ಪಾರ್ಕಿಂಗ್ ಹೋಗ್ಬಿಟ್ಟು ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಹಾಂ ಕ್ಯಾ ಭಯ್ಯ? मेरा काम तो यही है. हाँ जोर से बोलो. मैं लोकेशन दिखाऊंगा, लेके जाऊंगा, लेके जाऊंगा आपको उधर फेंक दूंगा. हाँ आप फोटोज ले लो. मुझको आराम से जीने के लिए छोड़ दो. ನಾವು ಪಿಂಟುಗೆ ಸಖತ್ ಗೋಳುತ್ತಾ ಇದ್ದೀವಿ. नाम ही नहीं है, जीने का नाम ही नहीं है. आप बोल दो. मार डालो. मारने का मत सोचा है हम लोग. मारा ही डालेंगे. ನಾವು ಸಖತ್ ಗೋಳಿದ್ಬಿಟ್ಟಿದ್ದೀವಿ. ಅವನಿಗೆ ರೆಡಿ ಆಗೋದು ನಿಧಾನ, ಆಮೇಲೆ ಊಟ ತಿನ್ನೋದು ನಿಧಾನ, ಫ್ರೆಶ್ ಆಗೋದು ನಿಧಾನ. ಸೊ ಅವನೇನು ಹುಡುಗ 2 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡ್ತಾನೆ. ಸೊ ನಾವೆಲ್ಲ ರೆಡಿ ಆಗೋ ತನಕ ಲೇಟ್ ಆಗುತ್ತೆ. ಅವ್ನು ಕಾಯ್ಕೊಂಡು ಕುತ್ಕೊಂಡಿರ್ಬೇಕು. ಒಂಥರ ನಾವು ಚಡ್ಡಿ ಹಾಕೊಂಡಿದ್ರೆ ಒಂದೊಂದು ಪ್ಲೇಸ್ಗೆ ಒಂದೊಂದು ಔಟ್ಫಿಟ್ ಅಂತ ಇಟ್ಕೊಂಡಿರ್ತೀವಿ. ಗಂಡು ಮಕ್ಳದೇನು ಸ್ಲೀವ್ಲೆಸ್ ಟಿ ಶರ್ಟು, ಚಡ್ಡಿ, ಶಾರ್ಟ್ಸ್, ಚಡ್ಡಿ. ಸೊ ಒಂದೊಂದು ಕಡೆ ಬಿಡೋದಿಲ್ಲ, ಒಂದೊಂದು ಕಡೆ ಬಿಡ್ತಾ ಇದ್ದಾರೆ. ಅದು ಕೂಡ ಅಬ್ಸರ್ವ್ ಮಾಡ್ಕೋಬೇಕು ನಾವು. ಸೊ ಬನ್ನಿ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಪಿಂಟು ಬಾಯ್? ಗೈಡ್ ಬಾಯ್. ಫೌಂಟೇನಿಯಸ್ ಗೋವಾ ಅಂತೆ. ಫೌಂಟೇನಸ್ ಅನ್ನೋ ಪ್ಲೇಸಿಗೆ ಬಂದಿದ್ವಿ. ಸೊ ಇಲ್ಲೆಲ್ಲ ಏನಿಲ್ಲ, ಕಲರ್ ಮನೆಗಳೆಲ್ಲ ಇದೆ. ಸೊ ಅದೇ ಒಂದು ಟೂರಿಸ್ಟ್ ಪ್ಲೇಸ್ ಥರ.
ಚೆನ್ನಾಗಿದೆ. ಇದೇ ನೋಡಿ ಕಲ್ಕಲರ್ ಮನೆಗಳು. ಏನು ಬಿಟ್ಟವ್ರೆ? ಇದೇ ಕಲ್ಕಲರ್ ಮನೆ. ಸೊ ಮಚ್ಚಿ ವಾಸನೆ, ಯಾರೋ ಮನೇಲಿ ಮೀನು ಸಾರು ಮಾಡ್ತಾ ಇದ್ದಾರೆ ಗಾಯ್ಸ್. ಮೀನು ಸಾರು ಜಾಸ್ತಿ ಇಲ್ಲಿ ಮರಾಠೀಸ್ ಇದ್ದಾರೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಟೆಂಪಲ್. ತುಂಬ ಮರಾಠೀಸ್ ಇದ್ದಾರೆ. ಮರಾಠಿ ಮಾತಾಡಿದ್ರೆ ನಾವು ಅವ್ರಿಗೆ ಅರ್ಥ ಆಗುತ್ತೆ. ಗಮ್ ಅಂತ ವಾಸನೆ ಬರ್ತಾ ಇದೆ. ಹಾಂ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅಲ್ಲಿ ಇವಾಗ ನಾವು ಮಾರುತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಾರುತಿ ಟೆಂಪಲ್. ಸೊ ಇದೊಂದು ದೇವಸ್ಥಾನ ಇದೆ, ಗೇಟ್ ಹಾಕ್ಬಿಟ್ಟಿದ್ದಾರೆ, ಕ್ಲೋಸ್. ನೋಡಿ ಈ ಥರ ವ್ಯೂ ಕಾಣಿಸುತ್ತೆ, ಚೆನ್ನಾಗಿದೆ. ಇಲ್ಲಿ ಫೋಟೋ ಶೂಟು ವಿಡಿಯೋ ಎಲ್ಲ ಆಯಿತು. ಇವಾಗ ನಾವು ಸೌತ್ ಗೋವಾಗೆ ಹೋಗ್ತಾ ಇದ್ದೀವಿ. ಏನೋ ಇಲ್ಲೊಂದು ಜೋಕ್ ಆಯ್ತು. ನಮ್ಮ ಪ್ರಾಜೆಕ್ಟ್ ಅಯ್ಯಪ್ಪ ಕತೆ. ಇದು ಲೈಬ್ರರಿ, ಎಲ್ಲ ಕುತ್ಕೊಂಡು ಓದ್ತಾ ಇದ್ದಾರೆ. ನಾವು ಸ್ವಲ್ಪ ಓದ್ಬಿಟ್ಟು ಹೋಗೋಣ ಅಂತ ಇದ್ದೀವಿ. ಇಲ್ಲಪ್ಪ ಇಲ್ಲ. ಏನು ನೋಡ್ತಾ ಇದ್ದೀರಿ? ಜರಿ ಹರ್ಕೊಂಡು ಹೋಗಿರೋ ಥರ ಇದೆ. ಸೊ ಅದು ಜರಿ ಅಲ್ಲ, ಆ್ಯಕ್ಚುಲಿ ದೂರದಿಂದ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಮೆಟ್ಲು ಮೇಲ್ಗಡೆ ಪೇಂಟ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹತ್ತಿರ ಹೋದರೆ ಅಷ್ಟು ಕಾಣಲ್ಲ. ಸೊ ಮೆಟ್ಲು ಇದಾಗುತ್ತೆ, ವ್ಯತ್ಯಾಸ ಬರುತ್ತೆ. ಸೊ ದೂರದಿಂದ ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಈ ಪೇಂಟಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಗೈಸ್ ಅದು ಪೇಂಟ್ ಅಲ್ಲ, ಟೈಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಯೂನಿಕಾಗಿ ಏನೋ ಹೊಸ್ದಾಗೆಲ್ಲ ಮಾಡಿದ್ದಾರೆ. ಸೊ ಮ್ಯಾಪಲ್ಲಿ ನೋಡ್ಕೊಂಬಂದಿದ್ದಕ್ಕೂ ಸಾಕಾಯಿತು, ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ನಾವು ಸೌತ್ ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗಿ. ಪ್ಯಾಲೋಲಮ್ ಬೀಚ್ಗೆ ಬಂದಿದ್ದೀವಿ, ಸೌತ್ ಗೋವಾ ಪ್ಯಾಲೋಲಮ್ ಬೀಚ್ಗೆ. ಸೊ ಇದೆ ಬೀಚು, ಕಾಮಾಗಿ, ಇಲ್ಲಿ ಜಾಸ್ತಿ ಜನ ಇರೋದಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅಲ್ಲಿವರೆಗೂ ಇದೆ ನೋಡಿ. ಇದೆಲ್ಲ ಜಾಸ್ತಿ ಈ ಕಡೆ ಬೀಚ್ ರೆಸಾರ್ಟ್ ಸಿಗುತ್ತೆ. ಸೊ ನಾವು ಅದಕ್ಕೆ ಸ್ಟೇ ಮಾಡೋದಕ್ಕೆ ಅಂತಲೇ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಇಲ್ಲಿಗೂ ಕೂಡ ನಾನು ಬಂದಿರೋದು ಸೌತ್ ಗೋವಾಗೆ. ಸೊ ನೋಡೋಣ ಬನ್ನಿ ಯಾವ ರೆಸಾರ್ಟ್ ಮಾಡ್ತೀವಿ ಅಂತ. ಸೊ ರೂಮ್ ಒಳಗೆ ಹೋಗ್ತಾ ಇದ್ದೀವಿ ಇವಾಗ. ಅಯ್ಯಪ್ಪ, ಲಗೇಜು ಹೊತ್ಕೊಂಡು ಬಂದ್ಬಿಡ್ತೀವಿ. ಅದು ಬೇಕು, ಇದು ಬೇಕು, ಈ ಬಟ್ಟೆ ಬೇಕು, ಆ ಬಟ್ಟೆ ಬೇಕು ಅಂದ್ಕೊಂಡು. ಸೊ ಈ ಥರ ರೂಮ್ ದೂರ ಇದ್ದಾಗ ಹೇಳ್ಕೊಂಡು ಹೋಗೋದು ಭಾಳ ಕಷ್ಟ. ಏನಂತೀರ ಪ್ರಾಜನ್ಯ ಅವರೇ? ವೆಲ್ಕಮ್ ಟು ಸೌತ್ ಗೋವಾ. ಸೊ ಒಳಗೆ ಬನ್ನಿ. ಒಳಗೆ ಬಂದ ತಕ್ಷಣನೇ ನಿಮಗೆ ರೈಟ್ ಸೈಡು ವಾಶ್ರೂಮ್ ಸಿಗುತ್ತೆ. ಸೊ ಹೀಗೆ ಸ್ಟ್ರೈಟ್ ಬಂದರೆ ಇಲ್ಲಿ ಬೆಡ್ ಇದೆ. ಸೊ ಆರಾಮಾಗಿ ಇಬ್ಬರು ಮಲ್ಕೋಬೋದು. ಮೇನ್ ಅಂದ್ರೆ ಇದೆ,
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ನಾವು ಈ ವ್ಯೂಗೋಸ್ಕರನೇ ನಾವು ಸೌತ್ ಗೋವಾಗೆ ಬಂದಿದ್ದು, ಪೀಸ್ ಆಗಿ ಕಾಮ್ ಆಗಿ ಒಂದೆರಡು ದಿನ ಸ್ಟೇ ಆಗೋಣ ಅಂತ. ಸೊ ತೋರಿಸ್ತೀನಿ. ರೆಡಿ? 3, 2, 1. ವೆಲ್ಕಮ್. ಸೊ ಬೀಚ್ ಎದುರುಗಡೆನೆ ನಾವು ರೆಸಾರ್ಟ್ನ ಮಾಡಿದ್ದೀವಿ. ಸೊ ಇಲ್ಲಿ ಒಂದು 3-4 ಜನ ಕುತ್ಕೊಂಡು ಪೀಸ್ ಆಗಿ ಸ್ವಲ್ಪ ಕುತ್ಕೊಳ್ಳೋಕ್ಕೆ ಸನ್ಸೆಟ್ನ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿದೆ. ಇಲ್ಲೂ ಕೂಡ ಕುತ್ಕೊಂಡು ನಾವು ಬೀಚ್ನ ವ್ಯೂನ ನೋಡ್ಕೊಂಡು ಸನ್ಸೆಟ್ನ ಎಂಜಾಯ್ ಮಾಡ್ಬೋದು. ಸೊ ಇದು ನಮ್ಮ ರೂಮಿನ ಟೂರು. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ರಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.